ಶೇಖರ ಫ್ಯಾಕ್ಟರಿಯ ವಿಷಯವನ್ನು ಮಧುಸೂದನರಾಯರ ಮುಂದೆ ಎತ್ತುತ್ತಿರಲಿಲ್ಲ. ಅವರೇನಾದರೂ ಸಲಹೆ ಕೊಡಲು ಬಂದರೂ ನಕ್ಬಿಡ್ತಿದ್ದ. ಅವನ ನಡವಳಿಕೆಯಿಂದ ಅವರ ಮನಸ್ಸಿಗೆ ಬೇಸರವಾಯಿತು. ತಾವು ಇಲ್ಲೇ ಉಳಿದರೆ ಈಗಿರುವ ಮರ್ಯಾದೆ ಉಳಿಯುವ ನಂಬಿಕೆ ಅವರಿಗಿಲ್ಲವಾಯಿತು. ತಮ್ಮ ಧರ್ಮ ಸಂಕಟವನ್ನು ಹೆಂಡತಿಯ ಮುಂದೆ ತೋಡಿಕೊಂಡರು. ಸರೋಜ, ನಮ್ಮ ಯೋಚನೆ ಕಾರ್ಯಗತವಾಗುವ ಹಾಗೆ ಕಾಣಿಸುವುದಿಲ್ಲ. ಶೇಖರನಂತೂ ರೇಖಾಳನ್ನು ಬಹಳ ಉದಾಸೀನವಾಗಿ ಕಾಣ್ತಾನೆ. ವಸುಂಧರಳ ಪ್ರತಿಯೊಂದು ಊಟ ತಿಂಡಿಯನ್ನು ಅವನು ಶ್ರದ್ಧೆಯಿಂದ ಗಮನಿಸುತ್ತಾನೆ. ಅವಳ ಮೇಲೆ ಅವನಿಗೆ ಪ್ರೀತಿ ಇರುವ ಹಾಗೆ ಇದೆ. ಅವನು ಅವಳನ್ನೇ ಮದುವೆಯಾಗಬಹುದು ಅಂತ ನನಗೆ ತೋಚುತ್ತಾ ಇದೆ. ಏನು ಮಾಡೋದು ಏನೋ. ನಮ್ಮ ಗ್ರಹಚಾರ ಈ ಹುಡುಗಿ ಬಂದು ಸೇರ್ಕೊಂಡ್ಲು. ರೇಖಾಳಲ್ಲಿ ಕಾಣೋದು ಅವಳಲ್ಲಿ ಏನು ಕಂಡನೋ ಇವನು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸ್ಥಿತಿನೂ ಹೀನಾಯವಾಗಿದೆ. ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ, ಆತುರ ಪಡಬೇಡಿ ಎಂದು ಗಂಡನಿಗೆ ಸಮಾಧಾನ ಹೇಳಿದರು ಸರೋಜಮ್ಮ. ಭಟ್ಟರು ವಸುಂಧರಾಳ ಕೋಣೆಯಲ್ಲಿ ಇಣುಕಿ, ಅಮ್ಮ, ಇಂದು ಹೇಗೋ ಭಾನುವಾರ, ಚಿಕ್ಕರಾಯರು ಮನೆಯಲ್ಲೇ ಇರ್ತಾರೆ, ಏನ್ ತಿಂಡಿ ಮಾಡಲಿ ಕೇಳಿದರು. ನಿಮಗೆ ಗೊತ್ತಿಲ್ಲವೇ ಅವರಿಗೆ ಏನು ಇಷ್ಟ ಅಂತ? ಹೇಗೋ ಮಾರ್ಕೆಟ್ನಿಂದ ಬಟಾಣಿ ತಂದಿದ್ದೀರಿ, ಬಟಾಣಿ ಬಾತ್ ಮಾಡಿ, ಅದರ ಜೊತೆ ವೆಜಿಟೇಬಲ್ ಬೋಂಡಾ ಮಾಡಿಬಿಡಿ. ಮಾವ ಮಗನಿಗೆ ಇಷ್ಟ ಅಂತ ಅದೇ ತಾನೇ ಮಾಡಿಸುತ್ತಿದ್ದುದು. ಏನೋ ಜ್ಞಾಪಿಸಿಕೊಂಡವಳಂತೆ ಭಟ್ಟರೆ, ಮಾವ ಸತ್ತಾಗ್ನಿಂದ ನಿಮಗೆ ಸಂಬಳನೇ ಕೊಟ್ಟಿಲ್ಲ ಅಂತ ಕಾಣಿಸತ್ತೆ, ನೀವು ಕೇಳಲಿಲ್ಲ ಅಂದ್ಲೋ. ಇರಲಿ ಬಿಡಲ್ಲ, ಇದೇನು ನನಗೆ ಬೇರೆ ಮನೆಯಲ್ಲ ಎಂದು ಒಳಗೆ ಹೋದರು ಭಟ್ಟರು. ಛೇ, ಅವರು ಹಾಗೆ ಹೇಳಿದ್ರು ಅವರ ಸಂಬಳ ಈ ದಿನವೇ ಕೊಟ್ಟು ಬಿಡುವುದು ಒಳ್ಳೆಯದು. ನಾನು ಪುನಃ ಮರೆತರೆ ಕಷ್ಟ. ಹಾಗೆ ಆಳು ರಾಮ, ತೋಟದ ಮಾಲಿ ನಿಂಗನಿಗೂ ಹಣ ಕೊಟ್ಟ ಹಾಗೆ ಕಾಣಲ್ಲ. ಪಾಪ ಅವರೆಲ್ಲ 3 ತಿಂಗಳಿನಿಂದ ಹೇಗೆ ಜೀವನ ನಿರ್ವಹಣೆ ಮಾಡಿದ್ದರೋ. ಅವರ ಅಭಿಮಾನ ಅವಳನ್ನು ಮೂಕಳನ್ನಾಗಿ ಮಾಡಿತು. ಎದ್ದು ನೇರವಾಗಿ ಮೆಟ್ಟಿಲು ಹತ್ತಿ ಶೇಖರನ ಕೋಣೆಗೆ ನಡೆದಳು. ಶೇಖರ್ ಯಾವುದೋ ಫೈಲ್ಗಳಲ್ಲಿ ಮಗ್ನನಾಗಿದ್ದ. ಹೆಜ್ಜೆಯ ಸಪ್ಪಳದಿಂದ ತಲೆ ಮೇಲಕ್ಕೆ ಎತ್ತಿದ ಶೇಖರ್, ಇಂದು ನನ್ನ ಕೋಣೆ ಪುಣ್ಯ ಮಾಡಿದ ಹಾಗಿದೆ, ಏನೋ ಅಪರೂಪವಾಗಿ ದಯ ಮಾಡಿಸ್ಬಿಟ್ಟಿದ್ದೀರಲ್ಲ ಎಂದು ನಗುತ್ತಾ ಕೇಳಿದ. ವಸುಂಧರ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತು ಎಲ್ಲ ವಿಷಯ ತಿಳಿಸಿದಳು. ಶೇಖರ್ ಡ್ರಾಯರ್ನಲ್ಲಿದ್ದ ಬೀಗದ ಕೈಯನ್ನು ಅವಳ ಮುಂದಿಟ್ಟು, ಇವತ್ತಿನಿಂದ ಮನೆಯ ಜವಾಬ್ದಾರಿಯನ್ನೆಲ್ಲ ನೀನು ವಹಿಸ್ಕೊಂಡು ಬಿಡು. ಅಣ್ಣ ಹೇಗೆ ನಿರ್ವಹಿಸುತ್ತಿದ್ದರೋ ಫ್ಯಾಕ್ಟರಿಯ ಕೆಲಸನೇ ತಲೆ ಕೆಡುವಷ್ಟು ಇದೆ. ಬಾಗಿಲ ಬಳಿ ನೆರಳು ಕಂಡು ಅನುಮಾನದಿಂದ ಶೇಖರ ಮೆಲ್ಲನೆ ಬಾಗಿಲ ಬಳಿ ಹೋದ. ಸರೋಜಮ್ಮ, ರೇಖಾ ಮರೆಯಲ್ಲಿ ನಿಂತು ಇವರ ಮಾತುಗಳನ್ನು ಕೇಳಿಸ್ಕೊಳ್ತಿದ್ರು. ಶೇಖರನನ್ನು ಕಂಡ ಕೂಡಲೇ ಸರೋಜಮ್ಮನ ಮುಖ ಬೆಳಚಿಕೊಂಡಿತು. ಕದಿಯುವುದಕ್ಕೆ ಹೋಗಿ ಸಿಕ್ಕಿ ಬಿದ್ದವರಂತೆ ಆಗಿತ್ತು ಅವರ ಪರಿಸ್ಥಿತಿ. ಮಧ್ಯಾಹ್ನ ಏನ್ ತಿಂಡಿ ಮಾಡಿಸ್ಲಿ ಅಂತ ಕೇಳುವುದಕ್ಕೆ ಬಂದೆ ಎಂದು ಸರೋಜಮ್ಮ ತಡಬಡಿಸಿ ಮಾತನಾಡಿದಾಗ ಶೇಖರನಿಗೆ ಸಿಟ್ಟು ನೆತ್ತಿಗೇರಿತ್ತು. ಒಳಗೆ ಬಂದು ಕೇಳಬಹುದಾಗಿತ್ತು, ಬೇರೆ ಯಾರೋ ಹೊಸಬ್ರು ಇರಲಿಲ್ವಲ್ಲ ಎಂದು ತಟ್ಟನೆ ಹಿಂತಿರುಗಿ ಬಂದು ಮಂಚದ ಮೇಲೆ ಕುಳಿತು ಸರೋಜಮ್ಮ, ರೇಖಾ ಪೆಚ್ಚಾಗಿ ಕೆಳಗಿಳಿದು ಹೋದ್ರು. ನೀವು ಅಷ್ಟು ಕಠಿಣವಾಗಿ ಮಾತನಾಡಬಾರ್ದಿಕ್ಕಿತ್ತು. ಅವರೆಷ್ಟು ಬೇಸರಗೊಂಡರೋ ಏನೋ ಎಂದು ವಸುಂಧರ ನುಡಿದಾಗ, ನೀನು ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಸಂಜೆ ರೆಡಿಯಾಗಿರು, ಎಲ್ಲಾದರೂ ಹೋಗ್ಬರೋಣ ಎಂದು ಬೇರೆ ಮಾತಿಗೆ ಅವಕಾಶ ಕೊಡದಂತೆ ಫೈಲ್ನಲ್ಲಿ ಮಗ್ನನಾದ. ವಸುಂಧರ ಬೀರು ತೆಗೆದು ಆಳುಗಳ ಸಂಬಳ, ಸಾರಿಗೆಗೆ ಬೇಕಾದ ನೋಟುಗಳನ್ನು ತೆಗೆದುಕೊಂಡು ಕೆಳಗಿಳಿದು ಬಂದಳು. ಬೀಗದ ಕೈ ಅವಳ ಬಳಿಯಲ್ಲೇ ಉಳಿಯಿತು. ತಾನು ಶೇಖರನ ಮಾತಿನಂತೆ ಅವನ ಜೊತೆ ಹೊರಟ್ರೆ ರೇಖಾ ಸರೋಜಮ್ಮನಿಗೆ ಅಸೂಯೆಯಾಗತ್ತೆ. ಹೊರಡದೆ ನಿಂತರೆ ಶೇಖರ್ ಬೇಸರ ಪಡ್ತಾನೆ ಎನ್ನುತ್ತಾ ಕೊನೆಗೆ ಅವನ ಜೊತೆ ಹೋಗುವುದೇ ಸರಿ ಎಂದು ತೀರ್ಮಾನಿಸಿಕೊಂಡಳು. ಬಿಳಿ ನೈಲಕ್ ಸೀರೆಯುಟ್ಟು ಅದೇ ಕಲರ್ನ ಬ್ಲೌಸ್ ತೊಟ್ಟು 2 ಜಡೆ ಹೆಣೆದು 1 ಜಡೆಗೆ ಬಿಳಿ ಗುಲಾಬಿ ಹೂ ಸಿಕ್ಕಿಸಿ ಹರಿವಾಗಿ ಪೌಡರ್ ಸ್ನೋ ಬಳಸಿ ದುಂಡು ಕುಂಕುಮದ ಬೊಟ್ಟಿಟ್ಟು ಕಾದುಗುಳಿತಳು. ಶೇಖರ್ ಭಟ್ಟರಿಗೆ ಏನು ಹೇಳಿದ್ದನು. ಅವರು ಕ್ಯಾರಿಯರ್ನಲ್ಲಿ ತಿಂಡಿ ತುಂಬಿ ಫ್ಲಾಸ್ಕ್ ಕ್ಯಾರಿಯರನ್ನು ಕಾರ್ನಲ್ಲಿಟ್ರು. ಶೇಖರ್ ಉಡುಪು ಧರಿಸಿ ನೇರವಾಗಿ ವಸುಂಧರ ಅಂದಾಗ ಎಚ್ಚೆತ್ತು ಕಾರಿನ ಕಡೆ ಹೆಜ್ಜೆ ಹಾಕ್ತ. ರೇಖಾಳನ್ನಾಗಲಿ ಸರೋಜಮ್ಮನನ್ನಾಗಲಿ ಆಹ್ವಾನಿಸುವ ಮನಸ್ಸಿರಲಿಲ್ಲ ಅವನಿಗೆ. ಮುಂದಿನ ಬಾಗಿಲು ತೆಗೆದು ವಸುಂಧರಳನ್ನು ಹತ್ತುವಂತೆ ಸನ್ನೆ ಮಾಡ್ದ. ಹಿಂಬಾಗಿಲು ತೆಗೆಯುವ ಪ್ರಯತ್ನದಲ್ಲಿದ್ದ ಅವಳು ಮರು ಮಾತನಾಡದೆ ಮುಂದೆ ಬಂದು ಕುಳಿತಳು. ಕಾರು ಹೊರಟಾಗ ವಸುಂಧರ ರೇಖಾನನ್ನಾದರೂ ಕರೆಯಬಹುದಾಗಿತ್ತು. ಅವರಿಗೂ ಮನೆಯಲ್ಲಿದ್ದು ಬೇಸರ. ಅವರು ನನ್ನೊಂದಿಗೆ ಮಾತನಾಡುವುದಿಲ್ಲ, ಇಲ್ದಿದ್ರೆ ನಾನೇ ಆಹ್ವಾನಿಸುತ್ತಿದ್ದೆ ಎಂದಳು.
ಅವಳ ಮಾತಿಗೆ ಬರೀ ಮುಗುಳ್ನಕ್ಕೂ ಸುಮ್ಮನಾದ ಶೇಖರ್. ಕಾರು ಲಾಲ್ಬಾಗ್ ಪ್ರವೇಶಿಸಿದಾಗ ವಸುಂಧರ ಮನಸ್ಸಿನಲ್ಲೇ ನಕ್ಕಳು. ಈ ಪುಣ್ಯಾತ್ಮನಿಗೆ ಲಾಲ್ಬಾಗ್ ಹುಚ್ಚು ಎಂದುಕೊಂಡು ಕಾರನ್ನು ನಿಲ್ಲಿಸಿ ಇಬ್ಬರು ಹುಲ್ಲಿನ ಮೇಲೆ ಕುಳಿತರು. ಬೇಗ ಕ್ಯಾರಿಯರ್ ತೆಗೆದು ತಿಂಡಿ ಕೊಡು, ಹೊಟ್ಟೆ ಹಸಿತಾ ಇದೆ ಎಂದು ಅವಳ ಮುಂದೆ ಕ್ಯಾರಿಯರ್ ಫ್ಲಾಸ್ಕ್ ಇಟ್ಟ ಶೇಖರ್. ವಸುಂಧರ 2 ಪ್ಲೇಟ್ಗಳಿಗೆ ತಿಂಡಿ ಹಾಕಿ ನಗುತ್ತಾ ಕೇಳಿದಳು, ನಿಮಗೆ ಅಷ್ಟು ಹಸಿವಾಗಿದ್ದರೆ ಮನೆಯಲ್ಲಿ ತಿಂಡಿ ತಿಂದು ಬರಬಹುದಾಗಿತ್ತು ಇಲ್ಲಿಗೆ. ಅವಳ ಮಾತು ಪೂರ್ತಿಯಾಗುವ ಮೊದಲೇ ಶೇಖರ್ ಬಾಯಿ ಬಿಟ್ಟ. ಅಲ್ಲಿ ನಿನ್ನ ಕೈಯ ತಿಂಡಿ ಎಲ್ಲಿ ಸಿಕ್ತಿತ್ತು, ಅದಕ್ಕೋಸ್ಕರ ಇಲ್ಲಿಯವರೆಗೂ ಬರಬೇಕಾಯ್ತು. ಅವನ ಮಾತಿನಿಂದ ವಸುಂಧರ ನಾಚಿ ಕೆಂಪೇರಿದಳು. ಇಬ್ಬರು ತಂದ ತಿಂಡಿನೆಲ್ಲ ಮುಗಿಸಿ ಕಾಫಿ ಕುಡಿದ್ರು. ಶೇಖರ್ ಕೈಗಳನ್ನು ತಲೆದಿಂಬಾಗಿ ಇಟ್ಕೊಂಡು ಹುಲ್ಲಿನ ಮೇಲೆ ಮಲಗ್ಬಿಟ್ಟ. ವಸುಂಧರ ಸುತ್ತಲೂ ನೋಡಿದ್ಲು. ತನ್ನ ಗೆಳತಿಯರು ಯಾರಾದರೂ ಬಂದಿದ್ದಾರೋ ಏನೋ ಎಂದು ಯಾರು ಕಾಣ್ದಿದ್ದಾಗ ಶೇಖರನ ಕಡೆ ದೃಷ್ಟಿ ಹೊರಳಿಸಿದಳು. ಅವಳಿಗೆ ಅರಿವಾಗದಂತೆ ಹೌ ಹ್ಯಾಂಡ್ಸಮ್ ಎಂಬ ಮಾತು ಹೊರಬಿದ್ದಾಗ ಅವಳೇ ಗಾಬರಿಯಾದಳು. ಶೇಖರ್ ನೇರವಾಗಿ ಅವಳನ್ನು ನೋಡುತ್ತಾ, ನಿನ್ನಂಥ ಸುಂದರ ಯುವತಿ ಬಾಯಲ್ಲಿ ಹಾಗೆ ಅನ್ನಿಸಿಕೊಂಡ ಪುಣ್ಯಾತ್ಮ ಯಾರು? ವಸುಂಧರ ಮಾತನಾಡದೆ ದೃಷ್ಟಿ ಬೇರೆ ಕಡೆ ಹೊರಳಿಸಿದಳು. ಇಬ್ಬರು ಮೌನದಿಂದಲೇ ಕಾಲ ಕಳೆದರು. ಸುಂದರ ತಾಣದಲ್ಲಿ ಹೊತ್ತು ಸರಿದದ್ದೇ ಇಬ್ಬರಿಗೂ ಗೊತ್ತಾಗಲಿಲ್ಲ. ಕತ್ತಲು ಹರಡಿದಾಗ ಇಬ್ಬರು ಎದ್ದರು. ಮನೆಯ ಬಾಗಿಲಿಗೆ ಬಂದೊಡನೆ ಸರೋಜಮ್ಮನ ಮೇಲುಧ್ವನಿಯ ಮಾತುಗಳು ಅವರ ಕಿವಿಗೆ ಬಿತ್ತು. ರಾಯರು ಮಾಡಿದ ಕೆಲಸ ಇದು, ನೋಡುದ್ರಾ ಇಬ್ಬರು ಹೇಗೆ ಮೆರೆಯುತ್ತಾರೆ? ಅಷ್ಟು ಮಮತೆಯಿಂದ ಸಾಕಿದ್ದಕ್ಕೆ ಅವನು ಕೊಟ್ಟ ಪ್ರತಿಫಲನ? ರೇಖಾನ ಅಪ್ಪಿತಪ್ಪಿ ಮಾತನಾಡಿಸುವುದಿಲ್ಲ. ಅವಳ ಅಲಂಕಾರ ಸಂಜೆ ಹೇಗಿತ್ತು ಗೊತ್ತಾ? ಇಂತಹ ಸುಖ ಬಿಟ್ಟು ಅವಳು ಅವರ ಅಮ್ಮನ ಮನೆಗೆ ಹೋಗುತ್ತಾಳೇನು? ನಮ್ಮ ಸುರೇಶನನ್ನು ಮದುವೆಯಾಗುತ್ತಾಳೆ. ರಾತ್ರಿ ನಾನು ಎದ್ದು ನೋಡಿದಾಗ ವಸುಂಧರ ಅವಳ ಕೋಣೆಯಲ್ಲಿ ಮಲಗಿರಲಿಲ್ಲ. ವಸುಂಧರಳಿಗೆ ನಿಂತ ಭೂಮಿ ಕುಸಿದಂತಾಯಿತು. ಛೇ, ಎಂಥ ತುಚ್ಛವಾದ ಮಾತುಗಳನ್ನು ಕೇಳಬೇಕಾಯಿತು. ನಾನು ಒಂಟಿಯಾಗಿ ಮಾತನಾಡಿದ್ದು, ಜೊತೆಯಲ್ಲಿ ಹೋಗಿದ್ದು ನಿಜ. ಅಪ್ಪಿತಪ್ಪಿಯೂ ಶೇಖರ್ ತನ್ನನ್ನು ಮುಟ್ಟಿಲ್ಲ. ಅದೂ ಅಲ್ಲದೆ ಎಂಥ ದೋಷಾರೋಪಣೆ. ಇನ್ನು ಅಲ್ಲೇ ನಿಂತರೆ ಇನ್ನೇನು ಕೇಳಬೇಕಾಗುತ್ತೋ ಎಂದು ಬಾಗಿಲು ತೆರೆಸಿ ಒಳಬಂದು ತನ್ನ ಕೋಣೆಗೆ ನಡೆದು ಬಿಟ್ಟಳು. ಶೇಖರ್ ಒಳಗೆ ಬಂದ. ಅವನ ಕಣ್ಣುಗಳಲ್ಲಿ ಕಿಡಿಕಾರುತ್ತಿತ್ತು. ಈ ಹಲ್ಕ ಜನರ ಹತ್ತಿರ ಮಾತೇನು ಎಂದು ನಡೆದು ಬಿಟ್ಟ. ಅವನ ಮನ ಅಶಾಂತಿಯಿಂದ ಹೊಯ್ದಾಡುತ್ತಿತ್ತು. ತಾನು ಈ ವರ್ಷ ಮದುವೆಯಾಗಬಾರ್ದು, ಇಲ್ದಿದ್ರೆ ನಾಳೆನೇ ಮದುವೆಯಾಗಿ ಇವರ ಮುಖದ ನೀರು ಇಳಿಸ್ತಿದ್ದೆ. ಪಾಪ ಅವಳ ಮನಸ್ಸು ಎಷ್ಟು ನೊಂದಿರಬೇಕು. ಸುಳ್ಳು ಆರೋಪಣೆ ಮಾಡಿದ್ದಾರೆ ಎಂದು ಮನದಲ್ಲಿ ಕೋಪ ಕಾರಿದ. ವಸುಂಧರಳ ಮುಗ್ಧ ಮುಖ ಅವನ ಕಣ್ಮುಂದೆ ಸುಳಿಯುತ್ತಲೇ ಅವನ ಮನ ಕರಗಿತು. ಅವನಿಗೆ ತಾನು ಕಾಲೇಜ್ಗೆ ಹೋಗುತ್ತಿದ್ದ ದಿನಗಳ ನೆನಪಾಯಿತು. ಒಂದು ದಿನ ರೇಖಾ ತಾನೇ ಅವನ ಮೇಲೆ ಬಿದ್ದು ಬಂದದ್ದು. ಇದಕ್ಕೆ ಅವರಮ್ಮನ ಪ್ರೋತ್ಸಾಹ ಇದೆ ಎಂದು ಅವಳ ಬಾಯಿಂದ ತಿಳಿದಿದ್ದ. ಅಂದು ಅಣ್ಣ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದು ಇಳಿಯದಿದ್ದರೆ ಅವಳ ಮೋಹ ಪಾಶದಲ್ಲಿ ಸಿಕ್ಕಿ ದುರ್ಘಟನೆ ನಡೆದೇ ಹೋಗ್ತಿತ್ತು. ಆಮೇಲೆ ಆದಷ್ಟು ಜಾಗೃತನಾಗಿ ಅವಳಿಂದ ದೂರವಿರ್ತಿದ್ದ. ವಿದೇಶದಲ್ಲಿ ಸತೀಶನ ಪರಿಚಯವಾದುದು. ತಾವಿಬ್ಬರು ಒಂದೇ ಕೋಣೆಯಲ್ಲಿ ವಾಸಿಸುತ್ತಿದ್ದುದು. ಪ್ರತಿದಿನ ಒಂದು ಪತ್ರ ಬರೆಯುತ್ತಿದ್ದ. ಅವನ ಬಗ್ಗೆ ತಮಾಷೆ ಎನಿಸಿ ಆತ ಪ್ರಶ್ನಿಸಿದಾಗ, ಮಹಾರಾಯ, ನಾನು ಯಾರೂ ಲವರ್ ಇಲ್ಲ. ಈ ಪತ್ರಗಳನ್ನು ನನ್ನ ತಂದೆಗೆ ಬರೆಯುತ್ತಲಿದ್ದೇನೆ. ಪಾಪ ಅವರು ವೃದ್ಧಾಪ್ಯದಲ್ಲಿ ಹೆಂಡತಿಯನ್ನು ಕಳೆದುಕೊಂಡು ಬಹಳ ನೊಂದಿದ್ದಾರೆ. ನನ್ನ ಪತ್ರಗಳಿಂದಲಾದರೂ ಅವರಿಗೆ ತುಸು ಶಾಂತಿ ಸಿಕ್ಕಲಿ ಅಂತ ನಾನು ಬರೆಯುವುದು. ತಾಯಿನ ಕಳೆದುಕೊಂಡು ತಬ್ಬಲಿಯಾದ ನಾನು ತಂದೆಯನ್ನು ಕಳೆದುಕೊಳ್ಳಲು ಸಿದ್ಧನಾಗಿಲ್ಲ. ಆದಷ್ಟು ಬೇಗ ಇಲ್ಲಿನ ಕಾಂಟ್ರಾಕ್ಟ್ ಮುಗಿದ್ರೆ ಸಾಕು. ಭಾರತಕ್ಕೆ ಹೋಗಿ ಸಾಧ್ಯವಾದಷ್ಟು ಅವರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತೇನೆ ಎಂದಿದ್ದ. ಅವನ ಮಾತುಗಳಿಂದ ತನ್ನ ಮನಃಪರಿವರ್ತನೆಯಾದದ್ದು. ಅಷ್ಟು ದಿನ ಅವಿವೇಕದಿಂದ ತಂದೆಯಿಂದ ದೂರವಿದ್ದು ಮಗನ ಅಗಲಿಕೆಯ ನೋವನ್ನು ಅವರಿಗೆ ಉಂಟು ಮಾಡಿತು. ಎಲ್ಲ ನೆನೆಸ್ಕೊಂಡು ಅವರಿಂದ ತನ್ನನ್ನು ದೂರ ಮಾಡಿದ ಅತ್ತೆ ಮಾವನ ಬಗ್ಗೆ ಅವನಿಗೆ ಜಿಗುಪ್ಸೆ ಮೂಡಿತು. ಭಟ್ಟರು ಬಂದಿದ್ದರಿಂದ ಯೋಚನೆಗೆ ಕಡಿವಾಣ ಹಾಕಿ ಅವರ ಮಾತುಗಳ ಕಡೆ ಗಮನ ಹರಿಸಿದ. ಊಟ ಮಾಡಬನ್ನಿ, ಈಗಾಗಲೇ ಬಹಳ ಹೊತ್ತಾಗಿದೆ. ಸಾಯಂಕಾಲದಿಂದ ತಿಂಡಿನೇ ಅರಗಿಲ್ಲ. ಪಾಪ ನೀವು ಮಾಡಿದ ಅಡುಗೆ ಹಾಳಾಗುವುದು ಬೇಡ ಎಂದು ಭಟ್ಟರ ಹಿಂದೆ ಕೆಳಗಿಳಿದು ಬಂದ. ಆಗಲೇ ಎಲ್ಲರೂ ಊಟ ಮಾಡಿ ಕೋಣೆ ಸೇರಿದರು. 2 ತಟ್ಟೆಗಳನ್ನು ಕಂಡು ವಸುಂಧರ ಊಟ ಮಾಡಿಲ್ಲವೆಂದು ಅವಳ ಕೋಣೆಯ ಬಾಗಿಲು ತಳ್ಳಿದ. ಅಗಳಿ ಹಾಕಿದ್ದರಿಂದ ಮೆಲ್ಲಗೆ ತಟ್ಟಿದ. ವಸುಂಧರ ಬಾಗಿಲು ತೆಗೆದು ಹಿಂದೆ ಸರಿದಳು. ಅವಳು ಇಷ್ಟು ಹೊತ್ತು ಅಳುತ್ತಿದ್ದಳು ಎಂಬುದಕ್ಕೆ ಕೆಂಪಾದ ಕಣ್ಣುಗಳೇ ಸಾಕ್ಷಿಯಾಗಿತ್ತು. ವಸುಂಧರ, ಬಾ ಊಟ ಮಾಡೋಣ ಎಂದು ಮೆಲು ಧ್ವನಿಯಲ್ಲಿ ಕರೆದ ಶೇಖರ. ಇಲ್ಲ, ನನಗೆ ಹಸಿವಿಲ್ಲ.
ನಾನು ನಿನ್ನ ಕೋಣೆಯ ಬಾಗಿಲಿನಲ್ಲಿ ಕುಳಿತು ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಅವನು ಹೇಳಿದಂತೆ ಮಾಡುವ ಹಠಮಾರಿ ಎಂಬುದು ತಿಳಿದಿದ್ದರಿಂದ ಮರು ಮಾತನಾಡದೆ ಬಂದು ಊಟಕ್ಕೆ ಕುಳಿತಳು. ಸೇರಿದಷ್ಟು ಊಟ ಮಾಡಿ ಕೋಣೆ ಸೇರಿದಳು. ತನ್ನೆಲ್ಲ ಯೋಚನೆಗಳನ್ನು ಬದಿಗಿಟ್ಟು ಅವಳು ಓದಿನ ಕಡೆ ಗಮನ ಕೊಟ್ಟಳು. ಬೇಸರಕ್ಕೆ ಅವಕಾಶ ಮಾಡಿಕೊಡದೆ ಶೇಖರನ ಜೊತೆ ಊಟ ತಿಂಡಿಗೆ ಕೂರುತ್ತಿದ್ದಳು. ಮಧುಸೂದನರಾಯರು ಊರಿಗೆ ಹೋಗುವ ಸಮಾಚಾರವನ್ನೇ ಮರೆತು ಪಟ್ಟಾಗಿ ಇಲ್ಲೇ ನಿಂತರು. ಕೇಳಿದವರಿಗೆ ಶೇಖರನ ಬಲವಂತಕ್ಕೋಸ್ಕರ ತಾವು ಇಲ್ಲಿ ಇರುವುದಾಗಿ, ಫ್ಯಾಕ್ಟರಿಯ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ ಎಂದು ಹೇಳಿ ನುಣುಚಿಕೊಳ್ಳುತ್ತಿದ್ದರು. ತಿಳಿದವರು ಯಾರೂ ಇವರ ಮಾತುಗಳನ್ನು ನಂಬ್ತಿರಲಿಲ್ಲ. ಶೇಖರ ಹೊರಗೆ ಕರೆದಾಗ ಓದಿನ ನೆವ ಹೇಳಿ ತಪ್ಪಿಸಿಕೊಳ್ಳತೊಡಗಿದಳು ವಸುಂಧರ. ಆದಷ್ಟು ಅವನ ಜೊತೆಗೆ ಸುಳಿಯದಂತೆ ಎಚ್ಚರಿಕೆಯಿಂದ ಇರತೊಡಗಿದಳು. ಆದರೆ ಇವಳ ಎಚ್ಚರಿಕೆ ಏನೂ ಫಲಕಾರಿಯಾಗಲಿಲ್ಲ. ಇವಳ ಮುಖ ಕಾಣದಿದ್ದರೆ ಶೇಖರ ಯಾವ ಸಂಕೋಚವೂ ಇಲ್ಲದೆ ಅವಳ ಕೋಣೆಗೆ ನುಗ್ಗಿ ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತಿರುತ್ತಿದ್ದ. ಅದೊಂದು ದಿನ ಆಳು ಕಾಳುಗಳಿಗೆ ಸಂಬಳ ಕೊಡಬೇಕಾಗಿದ್ದುದರಿಂದ ವಸುಂಧರ ಮೆಟ್ಟಿಲು ಹತ್ತಿ ಶೇಖರ ಇಲ್ಲದ ಹೊತ್ತಿನಲ್ಲಿ ಅವನ ಕೋಣೆಗೆ ಹೋದ್ಲು. ಆಗ ರೇಖಾ ಡ್ರಾಯರ್ನಿಂದ ಏನೋ ತೆಗೆಯುತ್ತಿದ್ದವಳು ಮುಖ ನೋಡಿ ತಟ್ಟನೆ ಬೆಚ್ಚಿ ನಿಂತಳು. ಮರು ಮಾತನಾಡದೆ ಹೊರಗೆ ಬಂದಳು. ವಸುಂಧರ ಅವಳ ಬಗ್ಗೆ ಏನೂ ತಪ್ಪು ತಿಳಿಯಲಿಲ್ಲ. ಸುಮ್ಮನೆ ತನ್ನ ಪಾಡಿಗೆ ತಾನು ದುಡ್ಡು ತೆಗೆದುಕೊಂಡು ಕೆಳಗಿಳಿದು ಬಂದಳು. ಬೀಗವನ್ನು ಸರಿಯಾಗಿ ಹಾಕಿ ಬೀಗದ ಕೈ ತರುವುದನ್ನು ಮರೆಯಲಿಲ್ಲ. ಶೇಖರ ಬಂದು ಕೂಗಾಡಿದಾಗಲೇ ಅವಳಿಗೆ ನಿಜ ಸಂಗತಿ ಅರಿವಾದದ್ದು. ನಿನ್ನೆ ಸಂಜೆ 5,000 ರೂಪಾಯಿ ಡ್ರಾಯರ್ನಲ್ಲಿಟ್ಟೆ. ವಸುಂಧರಳ ಕೈಯಲ್ಲಿ ಬೀಗದ ಕೈ ಇದ್ದುದರಿಂದ ಅವಳಿಗೆ ಹೇಳುವುದನ್ನು ಮರೆತೆ. ಈಗ ಏನಾಯಿತು ಎಂದು ಅಬ್ಬರಿಸಿದ. ಸರೋಜಮ್ಮ ಮೆಲು ಧ್ವನಿಯಲ್ಲಿ, ನಮ್ಗೇನು ಗೊತ್ತಪ್ಪ ದುಡ್ಡಿನ ವಿಷಯ. ವಸುಂಧರ ನಿನ್ನ ಕೋಣೆಗೆ ಹೋಗಿದ್ಲು, ಅವಳೇನಾದರೂ ತೆಗೆದಿಟ್ಟಳೇನೋ ಕೇಳು ಎಂದು ಮೆಲ್ಲನೆ ಜಾರಿಕೊಂಡರು. ವಸುಂಧರ ಅವನು ಪ್ರಶ್ನಿಸುವ ಮೊದಲೇ ತಾನು ಆಳು ಕಾಳಿಗೆ ಸಂಬಳ ಕೊಡುವ ಸಲುವಾಗಿ ದುಡ್ಡು ತರಲು ಹೋಗಿದ್ದುದು ನಿಜವೆಂದು, ಆದರೆ ಡ್ರಾಯರ್ನಲ್ಲಿದ್ದ ದುಡ್ಡಿನ ಸಂಗತಿ ತನಗೆ ತಿಳಿಯಲಿಲ್ಲವೆಂದು ಹೇಳಿದಾಗ ಶೇಖರ ಕುಸಿದು ಕುಳಿತ. ದುಡ್ಡು ಹೋಗಿದ್ದಕ್ಕೆ ಅವನಿಗೆ ಸಂಕಟವಿರಲಿಲ್ಲ. ಎಲ್ಲ ತನ್ನವರೇ ಮನೆಯಲ್ಲಿರುವಾಗ ಕಳ್ಳತನದ ಬಗ್ಗೆ ಸೋಜಿಗವಾಯಿತು. ಆಳು ಕಾಳು ಅಡುಗೆಯವನ ಬಗ್ಗೆ ಅವನು ಅನುಮಾನ ಪಡುವಂತಿರಲಿಲ್ಲ. ಈಗ ಇದು ಅವನಿಗೆ ಬಗೆಹರಿಯಲಾರದ ಸಮಸ್ಯೆಯಾಯಿತು. ವಸುಂಧರಾಗೆ ರೇಖಾಳ ಮೇಲೆ ಸಂದೇಹ ಉಂಟಾಯಿತು. ಅವಳೇ ಏಕೆ ತೆಗೆದಿರಬಾರ್ದು? ಆದರೆ ತಾನು ಅವಳ ಮೇಲೆ ಹೇಗೆ ಸಂದೇಹ ಪಡಲು ಸಾಧ್ಯ? ಅವಳು ಈ ಮನೆಯ ಬಾಧ್ಯಸ್ಥಳು. ನಾಳೆ ಈ ಮನೆ ಸೊಸೆಯಾಗಲೂಬಹುದು. ಅಂತಹವಳು ಕದಿಯುವುದಕ್ಕೆ ಯಾಕೆ ಕೈ ಹಾಕ್ತಾಳೆ? ತಾನು ಈ ವಿಷಯ ಶೇಖರನಿಗೆ ಹೇಳಿದರೂ ನಂಬದಿರಬಹುದು. ಮೌನ ವಹಿಸುವುದೇ ಒಳ್ಳೆಯದೆಂದುಕೊಂಡು ಸುಮ್ಮನಾದಳು. ಮರುದಿನ ಏನೋ ನೆನಪಾಗಿ ಸ್ಯಾರಿ ಸಿಲ್ಕ್ ಹೌಸ್ ಮುಂದೆ ಕಾರು ನಿಲ್ಲಿಸಿ ಶೇಖರ್ ಒಳಗೆ ಪ್ರವೇಶಿಸಿದ. ಸರೋಜಮ್ಮ ರೇಖಾ ಸೀರೆಗಳ ಆಯ್ಕೆಯಲ್ಲಿ ತೊಡಗಿದ್ದರು. ಅವರು ಆರಿಸಿಟ್ಟ ಸೀರೆಗಳ ಸಂಖ್ಯೆ ಅಧಿಕವಾಗಿತ್ತು. ಅವುಗಳ ಬೆಲೆಯೂ ದುಬಾರಿಯಾಗಿದ್ದಂತೆ ಕಾಣಿಸ್ತು. ಬಾಂಬೆಯಲ್ಲಿ ವ್ಯಾಪಾರದಲ್ಲಿ ನಷ್ಟ ಹೊಂದಿ ಅಂಗಡಿ ಬಾಗಿಲು ಹಾಕಿ ಸುರೇಶ ರಮೇಶ ಕೆಲಸ ಇಲ್ಲದೆ ಅಲಿಯುತ್ತಿರುವ ಸಂಗತಿ ಅವನಿಗೆ ಎಂದೋ ತಿಳಿದಿತ್ತು. ಕೆಲವು ಸಲ ಅತ್ತೆ ಮಾವನಿಗೆ ಅವನೇ ದುಡ್ಡು ಕೊಟ್ಟಿದ್ದ. ರೇಖಾಳ ಪಾಕೆಟ್ ಮನಿಗೂ ಅವನೇ ದುಡ್ಡು ಕೊಡಬೇಕಾಗಿತ್ತು. ಇಂಥದ್ರಲ್ಲಿ ಇಷ್ಟು ಸೀರೆಗಳನ್ನು ಕೊಳ್ಳುವ ಅವಶ್ಯಕತೆ ಏನಿದೆ? ಕೊಳ್ಳಲು ದುಡ್ಡು? ಅಂಗಡಿಯವನಿಗೆ ಏನೋ ನೆವ ಹೇಳಿ ಆತ ಹಿಂತಿರುಗಿದ. ವಸುಂಧರ ಕಾಂಪೌಂಡ್ನಲ್ಲಿ ಬೆತ್ತದ ಕುರ್ಚಿಯ ಮೇಲೆ ಕುಳಿತು ಪಠ್ಯಪುಸ್ತಕದಲ್ಲೇ ಮಗ್ನಳಾಗಿದ್ದಳು. ಅವಳನ್ನು ಮಾತನಾಡಿಸದೆ ನೇರವಾಗಿ ತಂದೆಯ ಕೋಣೆಯನ್ನು ಹೊಕ್ಕ. ಅದನ್ನು ಈಗ ಸರೋಜಮ್ಮ ರೇಖಾ ಉಪಯೋಗಿಸುತ್ತಿದ್ದರು. ಅವರು ಉಪಯೋಗಿಸುತ್ತಿದ್ದ ಬೀಗದ ಕೈ ಇನ್ನೊಂದು ಅವನಕಿ ಬಂಚ್ನಲ್ಲಿತ್ತು. ಕೋಣೆಯ ಚಿಲಕ ಹಾಕಿ ಬೀರು ಬೀಗ ತೆಗೆದ. ಅದರಲ್ಲಿ 2,000 ರೂಪಾಯಿನ ನೋಟಿನ ಕಟ್ಟುಗಳಿದ್ದವು. ಅದೇ ತನ್ನ ಡ್ರಾಯರ್ನಲ್ಲಿ ಕಳೆದು ಹೋದ ದುಡ್ಡೆಂದು ತಿಳಿಯಲು ಅವನಿಗೆ ಕಷ್ಟವಾಗಲಿಲ್ಲ. ಪುನಃ ಸಂದೇಹದಿಂದ ಅವರ ನಂಬರ್ಗಳಿಗೆ ಪರಿಶೀಲಿಸಿದ. ಅವನ ಸಂದೇಹ ನಿವೃತ್ತಿಯಾಯಿತು. ನೋಟುಗಳನ್ನು ಯಥಾಸ್ಥಾನದಲ್ಲಿಟ್ಟು ಹೊರಗೆ ಬಂದ. ಅತ್ತೆ ಮಾವ ರೇಖಾ ಮೇಲಿದ್ದ ಎಲ್ಲ ಅಭಿಮಾನ ಈಗ ಸುಟ್ಟು ಭಸ್ಮವಾಯಿತು. ಅವರ ಕೀಳುತನಕ್ಕೆ ಅವನ ಮನ ರೋಸಿ ಹೋಯಿತು. ಅವರು ತನ್ನನ್ನು ದುಡ್ಡು ಕೇಳಿದ್ದರೆ ಇಲ್ಲ ಎನ್ನುತ್ತಿದ್ದೇನೆ. ಇಲ್ಲ ನಾವೇ ತೆಗೆದುಕೊಂಡೆವು ಎಂದಿದ್ದರೆ ನಾನು ಪುನಃ ಕೇಳುತ್ತಿದ್ದೇನೆ. ಯಾಕೆ ಇಂತಹ ಕೀಳುತನಕ್ಕೆ ಇಳಿದ್ರು? ಅದೂ ಅಲ್ಲದೆ ವಸುಂಧರಳ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಯಾಕೆ ಪ್ರಯತ್ನಿಸಿದರು? ಯಾಕೋ ಯೋಚನೆಗಳಿಗೆ ತಲೆ ಕೆಟ್ಟಿತು. ಏನೇನೋ ಪುಸ್ತಕ ತಿರುವಿ ಹಾಕಿ ಯೋಚನೆಗಳಿಂದ ಪಾರಾಗಲು ಪ್ರಯತ್ನಿಸಿದ.
ಒಂಟಿಯಾಗಿದ್ದಷ್ಟು ಇದರ ಕಾಟ ತಪ್ಪದೆಂದು ಭಟ್ಟರ ಬಳಿ ಬಂದು ಏನೇನೋ ಹೊರಟಿದ. ವಾಚ್ ಕಡೆ ದೃಷ್ಟಿ ಹರಿಸಿದ. ಅದು ಆಗಲೇ 6:15 ತೋರಿಸ್ತಿತ್ತು. ಹೊರಗೆದ್ದು ಬಂದ. ಯಾವ ಯೋಚನೆಯೂ ಇಲ್ಲದೆ ಪುಸ್ತಕ ಹಿಡಿದು ಕುಳಿತ ವಸುಂಧರಾಳನ್ನು ನೋಡಿ ಅಸೂಯೆಯಾಯಿತು. ತಂಪಾದ ವಾತಾವರಣ ಅವಳ ಮುಖಕ್ಕೆ ವಿಶೇಷ ಮೆರುಗು ಕೊಟ್ಟಿತು. ತೋಟದಲ್ಲಿದ್ದ ಗುಲಾಬಿಗಳೆಲ್ಲ ಅವಳ ಕೆನ್ನೆಗಳ ಮೇಲೆ ಪೈಪೋಟಿ ನಡೆಸಿದಂತಿತ್ತು. ಬಂದವನೇ ಪುಸ್ತಕ ಕಿತ್ತು ಪಕ್ಕಕ್ಕಿಟ್ಟು ಅಲ್ಲಿದ್ದ ಬೆತ್ತದ ಕುರ್ಚಿಯ ಮೇಲೆ ಕುಳಿತು ಎವೆ ಇಕ್ಕದೆ ಅವಳ ಕಡೆ ನೋಡತೊಡಗಿದ. ಅವನ ದೃಷ್ಟಿ ಎದುರಿಸಲಾರದೆ ವಸುಂಧರ ತಲೆ ತಗ್ಗಿಸಿ ಕುಳಿತಳು. ಯಾಕೋ ಬೇಜಾರು, ಪಿಕ್ಚರ್ಗಾದ್ರೂ ಹೋಗೋಣ ನಡಿ ಎಂದು ಶೇಖರ್ ಎಂದಾಗ ವಸುಂಧರ ತಲೆ ಎತ್ತಿ ಅವನ ಕೈಯಲ್ಲಿದ್ದ ವಾಚಿನ ಕಡೆ ಕೈ ತೋರಿಸಿದ್ಲು. ಪಿಕ್ಚರ್ ಮುಗಿದಿದ್ದನ್ನು ಅದು ತೋರಿಸುತ್ತಿತ್ತು. ಈಗೆಂಥ ಪಿಕ್ಚರ್, ನೀವು ಬೇಕಾದರೆ ಹೋಗ್ಬನ್ನಿ, ನನಗೆ ಪರೀಕ್ಷೆ ಹತ್ತಿರವಾಯಿತು ಎಂದು ನುಸುಳಿಕೊಳ್ಳಲು ಪ್ರಯತ್ನಿಸಿದಳು. ಪಿಕ್ಚರ್ ಮುಗಿದ್ರೂ ಪರವಾಗಿಲ್ಲ, ಈಗ ನೀವೇನಾದರೂ ಬರುವುದಕ್ಕೆ ಮೊಂಡಾಟ ಮಾಡಿದ್ರೆ ನಾಳೆಯಿಂದ ನಾನು ಫ್ಯಾಕ್ಟ್ರಿಗೆ ಹೋಗೋದಿಲ್ಲ, ನೀನಿಷ್ಟ ಎಂದು ರೋಧಿಸಿದ. ಅವನ ಮಾತು ಕೇಳಿ ವಸುಂಧರಾಳಿಗೆ ನಗು ಬಂತು. ಒಳ್ಳೆ ಎಳೆ ಮಕ್ಕಳ ಹಾಗೆ ಎದುರಿಸ್ತಿರಲ್ಲ. ಅವಳ ಮಾತು ಕೇಳಿಸಿಕೊಳ್ಳದವ ಹಾಗೆ ಕಾರ್ನಲ್ಲಿ ಹೋಗಿ ಕುಳಿತು ವಸುಂಧರ ಬಂದು ಕುಳಿತ ಮೇಲೆ ತನ್ನ ಮಾತು ಹೇಗೆ ಕೆಲಸ ಮಾಡಿತು ನೋಡ್ತೀಯಾ ಎನ್ನುವ ಹಾಗೆ ತುಂಟನಗೆ ನಕ್ಕ. ಸೆಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಅತ್ತೆ ರೇಖಾ ಬಂದಾಗ ಕೂಗಾಡಿ ಅವರ ಮನಸ್ಸಿಗೆ ನೋವುಂಟು ಮಾಡಬಾರದೆಂದೇ ಆತ ಹೊರಟಿದ್ದ. ಹೇಗೂ ಕಷ್ಟಪಟ್ಟು ಸಾಕಿದ್ದಾರೆ. ಅವರು ಈಗ ಕಷ್ಟ ಸ್ಥಿತಿಯಲ್ಲಿದ್ದಾರೆ. ಬರೀ 5,000ಕ್ಕಾಗಿ ತಾನ್ಯಾಕೆ ಹಾರಾಡಬೇಕು? ಅವರೇನು ಬೇರೆಯವರಲ್ವಲ್ಲ ಎಂದು ನಿರ್ಧರಿಸಿತ್ತು ಅವನ ಮನಸ್ಸು. ಆದಷ್ಟು ಹುಷಾರಾಗಿರುವಂತೆ ಅವನ ಅದೇ ಮನಸ್ಸು ಎಚ್ಚರಿಸಿತ್ತು. ಪರೀಕ್ಷೆ ಮುಗಿದಾಗ ವಸುಂಧರಾಳಿಗೆ ದೊಡ್ಡ ಗಂಡಾಂತರದಿಂದ ಪಾರಾದಂತೆ ಅನ್ನಿಸ್ತು. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಳು. ಆದರೆ ಮೊದಲಿನ ಹಾಗೆ ಅವಳ ತಲೆಗೆ ಪುಸ್ತಕದ ತಿರುಳು ಹತ್ತದಿದ್ದುದೇ ಚಿಂತೆಗೆ ಕಾರಣವಾಗಿತ್ತು. ಏನಿಲ್ಲವೆಂದರೂ ಖಂಡಿತ ಪಾಸಾಗತ್ತೆ ಎನ್ನುವ ಭರವಸೆಯಿಂದ ಸಮಾಧಾನಗೊಂಡಳು. ಪರೀಕ್ಷೆಯಾದ ಮರುದಿನ ಖಂಡಿತ ಸಿನಿಮಾಗೆ ಬರಲೇಬೇಕು ಎಂಬ ಆಶ್ವಾಸನೆಯನ್ನು ವಸಂತ ಪಡೆದಿದ್ದರಿಂದ ಇಂದು ಹೋಗಲೇಬೇಕಾಗಿತ್ತು. ಮಧ್ಯಾಹ್ನ ಶೇಖರ್ ಊಟಕ್ಕೆ ಬಂದಾಗ ವಿಷಯ ತಿಳಿಸಲು ಮರೆತುಬಿಟ್ಟಿದ್ಲು. ಹೇಳದೆ ಹೋಗುವುದು ಅವಳಿಗೆ ಸರಿ ಅನ್ನಿಸ್ಲಿಲ್ಲ. ವಸುಂಧರ ಆಟೋದಲ್ಲಿ ಫ್ಯಾಕ್ಟರಿಯ ಬಳಿ ಬಂದು ಇಳಿದರು. ಲೇ ವಸು, ನೀನು ಒಬ್ಬಳೇ ಹೋಗಿ ಹೇಳಿ ಬಂದುಬಿಡು. ನಾನು ಇಲ್ಲೇ ಕಾಯುತ್ತಾ ಇರುವುದರಿಂದ ಶೇಖರ್ ನಿನ್ನ ಬಹಳ ಹೊತ್ತು ನಿಲ್ಲಿಸಿಕೊಳ್ಳುವುದಿಲ್ಲ. ಇಬ್ಬರು ಹೋದರೆ ತಡವಾಗುತ್ತೆ, ಟಿಕೆಟ್ ಸಿಗುವುದು ಕಷ್ಟವಾಗುತ್ತೆ ಎಂದು ವಸಂತ ಅವಳೊಬ್ಬಳನ್ನೇ ಒಳಕ್ಕೆ ಕಳುಹಿಸಿದಳು. ವಸುಂಧರ ಸಹಜವಾಗಿ ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋದಳು. ಅವನ ಕೋಣೆ ಸಮೀಪಿಸುತ್ತಿದ್ದ ಹಾಗೆ ಅವಳ ಮೈ ಲಘುವಾಗಿ ನಡುಗಿತು. ವಸುಂಧರಳನ್ನು ನೋಡಿ ಶೇಖರ ನಿಬ್ಬೆರಗಾದ. ಅಂತೂ ಇಂದು ಫ್ಯಾಕ್ಟ್ರಿಗೆ ಬರುವ ಸಾಹಸ ಮಾಡಿಬಿಟ್ಟೆ, ಏನು ಸಮಾಚಾರ ಎಂದು ಸಲುಗೆಯಿಂದಲೇ ಪ್ರಶ್ನಿಸಿದ. ಏನೂ ಇಲ್ಲ, ಪಿಕ್ಚರ್ ನಂದು ಇವತ್ತು ತುಂಬ ಅದೃಷ್ಟ ಅಂತ ಕಾಣಿಸುತ್ತೆ. ನನ್ನ ಪಿಕ್ಚರ್ಗೆ ಕರೆಯುವಷ್ಟು ದಯ ತೋರಿಸ್ಬಿಟ್ಟಿಯಲ್ಲ ಎಂದು ಮೇಲಕ್ಕೆದ್ದ. ಅಯ್ಯಯ್ಯೋ, ಒಳ್ಳೆ ಕೆಲಸವಾಯಿತಲ್ಲ ಎಂದು ಕೈ ಹಿಸುಕಿಕೊಂಡು, ಅಲ್ಲ, ನಾನು ವಸಂತ ಹೊರಟಿದ್ದೆವು, ಅದನ್ನು ಹೇಳುವುದಕ್ಕೆ ಬಂದೆ. ಶೇಖರ ಬೇಸರ ವ್ಯಕ್ತಪಡಿಸುತ್ತಾ ಕುಳಿತು, ಅದಕ್ಕೆ ಇಲ್ಲಿಯವರೆಗೂ ಬರುವ ಪ್ರಮೇಯವಿರಲಿಲ್ಲ. ಊಟಕ್ಕೆ ಬಂದಾಗ ತಿಳಿಸಿದ್ದರೂ ಆಗಿತ್ತು, ಇಲ್ಲ ಫೋನ್ ಮಾಡಿದ್ರೂ ಆಗಿತ್ತು. ಅವನ ಮಾತಿನಲ್ಲಿದ್ದ ಅಣಕ ಗುರುತಿಸಿದ ವಸುಂಧರ ಅಲ್ಲಿ ನಿಲ್ಲಲು ಇಷ್ಟಪಡದೆ ಹಿಂತಿರುಗಿಬಿಟ್ಟಳು. ಸಿನಿಮಾಗೆಂದು ಮನೆಯಿಂದ ಹೊರಟಾಗಿನ ಅವಳ ಉತ್ಸಾಹ ಕುಂದಿ ಹೋಯಿತು. ಯಾಕೆ ಮುಖ ಸಪ್ಪಗಾಗಿದೆ ಶೇಖರ್? ಏನಾದರೂ ಬೇಡ ಅಂದರೆ? ಇಲ್ಲ, ಮಾವನ ನೆನಪು ಬಂತು. ಒಂದು ಹಸಿ ಸುಳ್ಳನ್ನು ಹೇಳಿ ಗೆಳತಿಯ ಬಾಯಿ ಮುಚ್ಚಿಸಿದಳು. ಪಿಕ್ಚರ್ ಮುಗಿಸ್ಕೊಂಡು ಹೊರಗೆ ಬರುವಾಗ ಡ್ರೈವರ್ ಬದಲು ಶೇಖರ್ ಇದ್ದುದನ್ನು ನೋಡಿ ಅವಳ ಮನ ಅರಳಿತು. ವಸಂತಾಳನ್ನು ಅವಳ ಮನೆಯ ಮುಂದೆ ಇಳಿಸಿ ಕಾರು ಮುಂದೆ ಹೊರಟಾಗ ಶೇಖರ್ ಪ್ರಶ್ನಿಸಿದ, ಹೇಗಿತ್ತು ಪಿಕ್ಚರ್? ಏನೋ ಇತ್ತು. ಏನೋ ಇತ್ತು ಅಂದರೆ ಹೇಗೆ? ನೀನು ಸರಿಯಾಗಿ ಪಿಕ್ಚರ್ ನೋಡಿಲಿಲ್ಲವೇ? ಇಲ್ಲ ಅಂದರೆ ಎಂದು ಸಿಡುಕುತ್ತಲೇ ಹೇಳಿದ್ಲು. ನೀನು ಸರಿಯಾಗಿ ಪಿಕ್ಚರ್ ನೋಡಲಿಲ್ಲವೇ? ಇಲ್ಲ ಅಂದರೆ ಎಂದು ಸಿಡುಕುತ್ತಲೇ ಹೇಳಿದಳು. ಇಲ್ಲ ಅಂದರೆ ವಯಸ್ಸಿನಲ್ಲಿ ಯುವತಿಯರು ವಾಸ್ತವ ಪ್ರಪಂಚಕ್ಕಿಂತ ಹೆಚ್ಚಾಗಿ ಕನಸಿನ ಪ್ರಪಂಚದಲ್ಲಿ ಇರ್ತಾರೆ ಎಂದು ಎಲ್ಲೋ ಕೇಳಿದ ನೆನಪಿತ್ತು. ಅದಕ್ಕಾಗಿ ಪ್ರಶ್ನಿಸಿದೆ. ಅವನ ಮಾತುಗಳಲ್ಲಿ ತುಂಟತನವಿತ್ತು. ನಾನಂತೂ ವಾಸ್ತವ ಪ್ರಪಂಚದಲ್ಲಿ ಇದ್ದೇನೆ ಸದ್ಯಕ್ಕೆ. ಅವಳ ಮಾತಿನಲ್ಲಿದ್ದ ಕೋಪವನ್ನು ಗುರುತಿಸಿ ಶೇಖರ್ ಜೋರಾಗಿ ನಕ್ಕ. ಮನೆ ಸಮೀಪಿಸಿದ್ದರಿಂದ ಹೆಚ್ಚು ಮಾತನಾಡದೆ ಸುಮ್ಮನಾದರು.
ಶೇಖರ್ ಅವಳ ಜೊತೆ ಊಟಕ್ಕೆ ಕುಳಿತಾಗ ಅವನಿನ್ನೂ ಊಟ ಮಾಡದೆ ತನಗಾಗಿ ಕಾದಿದ್ದನ್ನು ನೋಡಿ ವಸುಂಧರಾಳಿಗೆ ತಲೆ ತಗ್ಗಿಸುವಂತಾಯಿತು. ಶೇಖರ್ ಮಾಧವರಾಯನ ಎದುರಿನಲ್ಲಿ ಕುಳಿತಾಗ ಅವನು ಯಾವುದೋ ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಿತ್ತು. ಯಾವೊಂದು ಪೀಠಿಕೆಯನ್ನು ಹಾಕದೆ ಊಟ ಮಾಡುತ್ತಿದ್ದಂತೆ ಆತ ನೇರವಾಗಿ ಮಾತು ಪ್ರಾರಂಭಿಸಿದ. ಮಾವ ರಮೇಶ ಪತ್ರ ಬರೆದಿದ್ದ. ಅಲ್ಲಿನ ಸ್ಥಿತಿ ತೀರಾ ಹದಗೆಟ್ಟಿದೆ ಅಂತೆ.